ನಮಸ್ತೆ ಕರ್ನಾಟಕ, ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಮತ್ತೆ ಭಾಳ ದಿನಗಳ ನಂತರ ಮತ್ತೊಂದು ವಿಡಿಯೋದೊಂದಿಗೆ ಬಂದಿದ್ದೀನಿ. ಮತ್ತೆ ಇಷ್ಟು ಗ್ಯಾಪ್ ಕೊಟ್ಟಿದ್ದು ಯಾಕೆ ಅಂತಂದರೆ, ಒಂದೊಳ್ಳೆ ಏನಾದರೂ ಒಂದು ನಿಜವಾಗ್ಲೂ ಒಂದು ಕಂಟೆಂಟ್ ಇರಬೇಕು ನನ್ನ ವಿಡಿಯೋದಲ್ಲಿ, ಅದಕ್ಕೋಸ್ಕರ ನಾನು ಇಷ್ಟು ಗ್ಯಾಪ್ ಕೊಟ್ಟಿದ್ದು. ನಿಮಗೆಲ್ಲ ಗೊತ್ತು, ನಾನು ಲಾಸ್ಟ್ ಇಯರ್ ಸ್ಕೂಲಿಗೆ ಹೋಗ್ತಾ ಇದ್ದೆ ಕೆಲಸಕ್ಕೆ. ಸೊ ಈ ವರ್ಷ ನಾನು ಕ್ವಿಟ್ ಮಾಡಿದ್ದೀನಿ. ಕ್ವಿಟ್ ಮಾಡಿರೋದ್ರಿಂದ ಮನೇಲಿ ಇರ್ತೀನಿ. ಸೊ ಮನೇಲಿ ಏನು ಮಾಡ್ತೀರಾ ಅಂತ ನೀವು ಕೇಳ್ಬೋದು. ಸೊ ನನ್ನ ಒಂದು ಹಳೆಯ ಹವ್ಯಾಸ ಇತ್ತು, ನಾನು ಅದನ್ನು ತುಂಬ ವರ್ಷ ಆಯಿತು ಅದನ್ನು ಬಿಟ್ಬಿಟ್ಟಿದ್ದೆ. ಆ ಹವ್ಯಾಸ ಅದನ್ನು ಮತ್ತೆ ಏನೋ ಕಲ್ಟಿವೇಟ್ ಮಾಡ್ಕೋಬೇಕು, ಅದು ಒಳ್ಳೆ ಹವ್ಯಾಸ, ನಾನು ಅದು ಬಿಡಬಾರ್ದು ಅಂತೇಳಿ ಮತ್ತೆ ಶುರು ಮಾಡ್ಕೊಂಡಿದ್ದೀನಿ. ಅದು ಏನು ಅಂತಂದರೆ ಬುಕ್ಸ್ ಓದೋದು. ಒಳ್ಳೆ ಬುಕ್ಸ್ಗಳನ್ನು ಬುಕ್ಸ್ಗಳಂದರೆ ಆಲ್ಮೋಸ್ಟ್ ಒಳ್ಳೆ ಕಂಟೆಂಟ್ ಇರೋ ಅಂಥ ಬುಕ್ಸ್ ಅಂದರೆ ಓದಲೇಬೇಕು ಎಲ್ಲನೂ ಆಲ್ಮೋಸ್ಟ್. ಸೊ ನಮ್ಮ ವಿಸ್ಡಮ್ ಹೆಚ್ಚಿಗೆ ಮಾಡ್ಕೊಳ್ಳೋದಕ್ಕೆ ಅದು ತುಂಬ ಸಹಾಯ ಆಗುತ್ತೆ. ಈ ಬುಕ್ ಓದೋ ಅಭ್ಯಾಸ ನನಗೆ ತುಂಬ ಚಿಕ್ಕ ವಯಸ್ಸಿಂದ, ಅಂದರೆ 7 ವರ್ಷದವಳು ಇದ್ದಾಗಿಂದ ನನಗೆ ಈ ಬುಕ್ಸ್ ಓದೋ ಹವ್ಯಾಸ ನಾನು ರೂಢಿಸ್ಕೊಂಡಿದ್ದು. ಇದು ಹೇಗೆ ಸಾಧ್ಯ ಆಯಿತು ಅಂತಂದರೆ, ಸೊ ಮೊದಲು ಫೌಂಡೇಶನ್ ಹೇಗೆ ಇದು ಸಾಧ್ಯ ಆಯಿತು ಅದನ್ನು ನಾನು ನಿಮ್ಗೆ ಹೇಳೋದಕ್ಕೆ ಹೋಗೋದಿಲ್ಲ, ತೋರಿಸ್ತೇನೆ ಗೊತ್ತಾಗುತ್ತೆ ನನಗೆ ಬುಕ್ ಓದೋ ಹವ್ಯಾಸ ಯಾಕೆ ನಾನು ಬೆಳೆಸ್ಕೊಂಡಿಲ್ಲ. ಅದು ನಾನು ಮತ್ತೆ ಗ್ಯಾಪ್ ಕೊಟ್ಟಿಗೆ ಮತ್ತೆ ನಾನು ಕಲ್ಟಿವೇಟ್ ಯಾಕೆ ಮಾಡ್ಕೋಬೇಕನ್ನೋದು ನಿಮಗೇ ಕಾರಣ ತಿಳಿಯುತ್ತೆ. ಸೊ ಬನ್ನಿ ತೋರಿಸ್ತೀನಿ ನೋಡಿ. ಇದು ನಮ್ಮ ಮನೆಯದು, ಇದು ಶೋಕೇಸು. ಸೊ ನಮ್ಮನೆ ಬುಕ್ಸ್ ಇಡಬೇಕಂತಲೇ ನಾವು ಅಪ್ಪಾಜಿ ಈ ಸೈಡಲ್ಲಿ ಈ ಥರ ಮಾಡಿಸಿದೆ ನೋಡಿರಿ. ಬುಕ್ಸ್ಗಳು ಎಲ್ಲ ಕನ್ನಡ ಬುಕ್ಸ್ಗಳೇ ನೋಡಿ. ಇಲ್ಲಿನೂ ಬುಕ್ಸ್ ಇದ್ವು ಕೆಳಗಡೆನೆ, ಆದರೆ ನಮ್ಮ ಪುಟ್ಟಿ ಇದ್ದಾಳಲ್ಲ, ಅವಳು ಪದೇ ತಗೊಳ್ಳೋಳು ಬುಕ್ಸ್ಗಳನ್ನ, ಅದಕ್ಕೋಸ್ಕರ ಬೇಡ ಅಂತ ಅಲ್ಲಿ ತೆಗ್ದಿರೋದಷ್ಟೇ ನೋಡಿ. ಈ ಸೈಡೂ ಇದಾವೆ ಬುಕ್ಸು, ಇಲ್ಲಿರೋದೆಲ್ಲ ಹೇಳ್ಬೇಕಂದ್ರೆ ಇದು ಇವಾಗ ಉಳ್ಕೊಂಡಿರೋ ಬುಕ್ಸು ನಮ್ಮ ಮನೆಯಲ್ಲಿ ಅಷ್ಟೇ. ಇಷ್ಟು ಬುಕ್ಸ್ಗಳು ಉಳ್ಕೊಂಡಿದ್ದಾವೆ. ಆದರೆ ನಾನು ಚಿಕ್ಕವಳಿದ್ದಾಗಿಂದನೇ ಎಷ್ಟು ಇತ್ತಂದರೆ, ಕೆಳಗಡೆ ಇದ್ದರೆ ನಮ್ಮ ಪುಟ್ಟಿ ತಗೊಂತಾಳೆ ಅಂತ ಹೇಳ್ಬಿಟ್ಟು ಇಲ್ಲಿ ಕೂಡ ಇಲ್ಲಿ ಇಡಿಸಿದೆ ನಾನು ಅಪ್ಪಾಜಿ. ನಮ್ಮದು ಟಿ ವಿ ಯೂನಿಟ್ ಆದಮೇಲೆ ನಾನು ಇಲ್ಲಿ ಬುಕ್ಸ್ ಇಟ್ಕೊ ಅಪ್ಪಾಜಿ ಅಂತೇಳಿ ಇಲ್ಲಿ ಇಡಿಸಿದೆ. ಆ್ಯಕ್ಚುಲಿ ಇಲ್ಲಿ ನಾನು ಬುಕ್ಸ್ ಇಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಅಪ್ಪಾಜಿ ಬುಕ್ಕು ಇಲ್ಲೂ ಕೂಡ ಅತ್ತಿ ತಗೊಂತ ಇಲ್ಲವಳು, ನಮ್ಮ ಲೇಖನ ಆ ಥರ ಮಾಡೋಣ. ಸೊ ನಿಮಗೆ ಈಗ ಗೊತ್ತಾಗಿರ್ಬೋದು ನನಗೆ ಬುಕ್ ಓದೋ ಹವ್ಯಾಸ ಯಾವ ರೀತಿ ಬಂತು ಅಂತ. ಹೌದು, ನನಗೆ ನಮ್ಮ ಅಪ್ಪಾಜಿಯಿಂದ ಈ ಬುಕ್ಸ್ ಓದೋ ಹವ್ಯಾಸ ಬಂತು. ಹೇಗೆ ಅವರು ನನ್ನನ್ನು ಇದರಲ್ಲಿ ಎಂಟರ್ ಮಾಡಿದ್ರು ಅನ್ನೋದಕ್ಕೆ ತುಂಬ ಸಿಂಪಲ್ ಸಣ್ಣ ಸ್ಟೋರಿ ಇದೆ. ನಂದು 7 ವರ್ಷ ಸೆಕೆಂಡ್ ಸ್ಟ್ಯಾಂಡರ್ಡ್ ನಾನು ಓದ್ತಾ ಇದ್ದೆ. ನನ್ನ ಬರ್ತಡೇ ಬಂತು. ನಾನು ಸೆಕೆಂಡ್ ಸ್ಟ್ಯಾಂಡರ್ಡ್ ಓದಬೇಕಾದ್ರೆ ನನ್ನ ಬರ್ತಡೇ ಬಂತು. ನನ್ನ ಬರ್ತಡೇಗೆ ನಮ್ಮ ಅಪ್ಪಾಜಿ ಯಾವ ಇಯರು ಅಲ್ಲಿವರೆಗೂ ನಮಗೇನು ಗಿಫ್ಟು ಆ ಥರ ಎಲ್ಲ ನಾವು ಯಾವತ್ತೂ ಏನು ತೊಗೊಂಡಿರಲ್ಲ. ಎಲ್ಲೋ ಒಂದು 2 ವರ್ಷ ನಮಗೆ ಕೇಕ್ ತಗೊಂಡು ಬಂದು ಕಟ್ ಮಾಡಿದರು ಅಷ್ಟೇ. ಬಿಟ್ಟರೆ ನಮಗೇನು ಬರ್ತಡೇಗೆ ಆ ಥರ ಎಲ್ಲ ಸ್ಪೆಷಲ್ ಆ ಥರ ಅಂತ ಏನೂ ಇಲ್ಲ. ಮನೇಲಿ ಅಮ್ಮ ಏನಾದರೂ ಸ್ವೀಟ್ ಅಡುಗೆ ಮಾಡಿರೋರು ತಿಂತಾಯಿದ್ವಿ, ಸ್ಕೂಲಿಗೆ ಹೋಗ್ತಾಯಿದ್ವಿ, ಬರ್ತಾಯಿದ್ವಿ ಅಷ್ಟೇ. ಯಾವತ್ತು ಬರ್ತಡೇನ ಸ್ಪೆಷಲ್ ಅಂತ ಹೇಳ್ಬಿಟ್ಟು ಅದನ್ನು ಟ್ರೀಟ್ ಮಾಡಿ ಆ ಥರ ಸೆಲೆಬ್ರೇಟ್ ಮಾಡಿರೋದು ಇಲ್ಲೇ ಇಲ್ಲ. ಹೇಳ್ಬೇಕಂದ್ರೆ ನನಗೆ ನಾನು ಬರ್ತಡೇನ ಸೆಲೆಬ್ರೇಟ್ ಮಾಡೋದು ಆ ರೀತಿ ಎಲ್ಲ ಇಷ್ಟ ಆಗಲ್ಲ. ಸೊ ಓಕೆ, ಬ್ಯಾಕ್ ಟು ದ ಪಾಯಿಂಟ್. ನಾನು ನನ್ನ ಬರ್ತಡೇ ಇರ್ಬೇಕಾದ್ರೆ ಬರ್ತಡೇ ದಿನ ಓಕೆ ಅಪ್ಪಾಜಿ ಪೂಜೆ ಮಾಡ್ತಾಯಿದ್ರು, ನಾನು ಹೋದೆ, ನಿಂತ್ಕೊಂಡೆ, ಕಟ್ಟೆಲ್ಲ ಬಳದ್ರು. ಸೊ ನನ್ನ ಬರ್ತಡೇಗೆ ಅವರು ಇಷ್ಟೇ ಬುಕ್ಕು, ಇಷ್ಟೇ ಸಣ್ಣ, ನನ್ನ ಕೈ ಇದೆಲ್ಲ ಇಷ್ಟೇ ಬುಕ್ಕು, ಇದಕ್ಕಿಂತ ಇನ್ನೂ ಚಿಕ್ಕ ಬುಕ್ಕು, ಪ್ಯಾಕೆಟ್ ಬುಕ್ ಅಂತಾರಲ್ಲ ಅದು ವಿವೇಕಾನಂದರವ್ರದ್ದು ಪುಸ್ತಕ. ಅದು ಹೇಳಿ ಎದ್ದೇಳಿ ಅಂತ ಅವ್ರ ಸ್ಲೋಗನ್ ಇತ್ತು ಅದ್ರ ಮೇಲೆ ಅಷ್ಟೇ. ಅದನ್ನು ಕೊಟ್ಬಿಟ್ಟು ಅವ್ರು ಹೇಳಿ ಇದೇ ನಿನ್ನ ಬರ್ತಡೇ ಗಿಫ್ಟ್ ಅಂತ ಹೇಳಿ ಕೊಟ್ಟಿದ್ರಿ. ನಾನು ಐ ಆಮ್ ವೆರಿ ಕ್ಯೂರಿಯಸ್, ಇಷ್ಟೇ ಇದೆಯಲ್ಲ, ಎಷ್ಟು ಚಿಕ್ಕ ಪುಸ್ತಕ, ಇದರಲ್ಲಿ ಏನಿದ್ರ ಮೇಲೆ ಈ ಥರ ನಾನು ಸೆಕೆಂಡ್ ಸ್ಟ್ಯಾಂಡರ್ಡ್ ಇದ್ದೆ. ನಾನು ಕನ್ನಡ ಆಲ್ರೆಡಿ ನಾನೆಲ್ಲ ಪದಗಳು ಎಲ್ಲ ಚೆನ್ನಾಗಿ ಕೂಡಿಸಿ ಚೆನ್ನಾಗಿ ಓದ್ತಾ ಇದ್ದೆ ಅಲ್ವಾ. ಅವ್ರಿಗೇನು ಅನ್ನಿಸ್ತು, ನಾನು ರೆಡಿ ಇದ್ದೀನಿ ಇವಾಗ ವಾಕ್ಯಗಳನ್ನು ಓದೋದಕ್ಕೆ. ನನಗೆ ಅದರಲ್ಲಿ ಏನಿದೆ ಅರ್ಥ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ.
ಬಟ್ ಏನಂದರೆ ನಾನು ಓದೋದನ್ನು ಬೆಳೆಸ್ಕೋಬೇಕು ಅನ್ನೋದು ಅವ್ರ ಮೈಂಡಲ್ಲಿ ಇತ್ತು ಅನಿಸುತ್ತೆ. ಸೊ ಅದಕ್ಕೋಸ್ಕರ ಅವರು ಅಲ್ಲಿ ಯಾವುದೋ ಒಂದು ಬುಕ್ ಇತ್ತು, ಅದು ವಿವೇಕಾನಂದ ಅಂದರೆ ಒಳ್ಳೆ ಕಂಟೆಂಟ್ ಇರೋ ಬುಕ್ಕೆ ಅಲ್ವಾ. ಒಂದು ಸಣ್ಣ ಇಷ್ಟೇ ದಪ್ಪ ಇದ್ದಿದ್ದದು, ಪ್ಯಾಕೆಟ್ ಬುಕ್ ಅಲ್ವಾ, ಅದು ಇಷ್ಟೇ ಉದ್ದ, ಇಷ್ಟೇ ತಿನ್ನಗಿತ್ತು ಅಷ್ಟೇ. ಅದನ್ನು ಕೊಟ್ಟಿದ್ರು, ಅದನ್ನು ನಾನು ಓದಿದ್ದೆ ಕೂಡ. ನಾನು ಸುಮಾರು ವರ್ಷಗಳ ತನಕ ಇಟ್ಕೊಂಡಿದ್ದೆ ಬುಕ್. ಆಲ್ಮೋಸ್ಟ್ ನಾನು PUC ಅಲ್ಲಿ ಬಂದರೂ ಕೂಡ ಆ ಬುಕ್ ನನ್ನ ಹತ್ರ ಇತ್ತು. ಆಮೇಲೆ ನಾನು ಸ್ವಲ್ಪ ಮನೆಯೆಲ್ಲ ಶಿಫ್ಟ್ ಮಾಡೋಕ್ರ ಆ ಕಡೆ ಈ ಕಡೆ ಎಲ್ಲ ಅದಾಗಿ ಆ ಬುಕ್ಕನ್ನು ನಾನು ಕಳ್ಕೊಂಡಿದ್ದೆ ಅಷ್ಟೇ. ನಾನು ಅಷ್ಟು ಹುಷಾರಾಗಿ ಅದನ್ನು ಬುಕ್ಕನ್ನೇ ಇಟ್ಕೊಂಡಿದ್ದೆ. ಯಾರು ಕೂಡ ಅದನ್ನು, ನಮ್ಮಮ್ಮ ಆಗಲಿ ಬೇರೆ ಯಾರಾದರೂ ಕೂಡ ಆ ಬುಕ್ಸ್ ಯಾರು ಬಿಸಾಡಬೇಕಂತ ನಾನು ಅಷ್ಟು ನನ್ನ ವಸ್ತುಗಳನ್ನು ಅಷ್ಟು ರೀತಿಯಾಗಿ ಅಷ್ಟು ಚೆನ್ನಾಗಿ ಅಷ್ಟು ವರ್ಷ ಕಾಪಾಡ್ಕೊಂಡು ಬಂದಿದ್ದೆ. ನನಗೆ ಈಗಲೂ ನೆನಪಿಲ್ಲ ಅದರಲ್ಲಿ ಏನಿತ್ತು ಅನ್ನೋದು, ಯಾಕಂದರೆ ತುಂಬ ವರ್ಷಗಳಾಯ್ತಲ್ಲ ಇವಾಗ ಅದನ್ನು. ಅದೇ ನನ್ನ ಮೊದಲನೇ ಪುಸ್ತಕ ಸ್ವಾಮಿ ವಿವೇಕಾನಂದವ್ರ ಬಗ್ಗೆ ನನಗೆ ಗಿಫ್ಟಾಗಿ ಸಿಕ್ಕಿದ್ದು. ಸೊ ಅಲ್ಲಿಂದ ನನ್ನ ಪುಸ್ತಕ ಓದುವ ಹವ್ಯಾಸ ಬೆಳೀತು. ಅಲ್ಲಿಂದ ನನಗೆ ಏನಾಯಿತು, ನನಗೆ ಅಕಾಡೆಮಿಕ್ಸ್ ಬಿಟ್ಟು ಬೇರೆ ಏನಾದರೂ ಬೇರೆನೂ ಬುಕ್ಸ್ ಇದ್ದಾವೆ, ನಾನು ಅವನು ಓದಬೇಕು ಅಂತ ಅಂದ್ಕೊಂಡಿದ್ದು ಅವಾಗಲೇ. ಬಟ್ ಆಮೇಲೆ ನನಗೆ ಇನ್ನೂ ಬೆಳೀತಾ ಆಮೇಲೆ ಯಾವಾಗ ನಾನು ಹೈಸ್ಕೂಲಿಗೆ ಬಂದಾಗ ಮತ್ತೆ ನನ್ನ ಪುಸ್ತಕ ಓದೋ ಅಭ್ಯಾಸ ಬೆಳೆಸ್ಕೊಂಡಿದ್ದೆ. ಯಾಕಂದರೆ ಅವಾಗ ನಮ್ಮ ಮನೆ ಪಕ್ಕ ಇದು ಗೌರ್ಮೆಂಟ್ ಲೈಬ್ರರಿ ಇತ್ತು. ಸೊ ಅವಾಗ ಸುಮ್ಮನೆ ಏನಾದರೂ ಹಿಂಗೆ ಹೋಗೋದು ಬರೋದು, ಯಾವುದೋ ಒಂದು ಮಕ್ಕಳು ಪುಸ್ತಕ ತೊಗೊಳ್ಳೋದು, ಓದೋದು, ಇಡೋದು, ಬರೋದು, ಈ ರೀತಿಯಾಗಿ ಬೆಳೀತಾ ಇತ್ತು. ಸೊ ಅದಾದಮೇಲೆ ನನ್ನ ಹೈಸ್ಕೂಲ್ ಎಲ್ಲ ಮುಗೀತು. ನಾನು PUCಗೆ ಬಂದಮೇಲೆ ಆ್ಯಕ್ಚುಲಿ ಆವಾಗ ನಾನೇ ಹೋಗ್ಬಿಟ್ಟು ಅಂಗಡೀಲಿ ಹೋಗ್ಬಿಟ್ಟು ನೋಡಿಬಿಟ್ಟು ಪುಸ್ತಕ ನನಗೆ ಯಾವ್ದು ಇಷ್ಟ, ನಾನು ಇದು ಓದಬೇಕು, ನನಗೆ ಏದು ಇಂಟ್ರೆಸ್ಟಿಂಗ್ ಅಂತ ಅನಿಸುತ್ತೋ ಆ ಬುಕ್ಕನ್ನು ನಾನು ಎತ್ಕೊಂಡು ಬಂದು ಸೊ ನಾನಾಗೆ ಓದೋದನ್ನು ಅಭ್ಯಾಸ ಮಾಡಿಕೊಂಡೆ. ನನಗೆ ಅದರಲ್ಲಿರೋದು ನನಗೆ ಪೂರ್ತಿ ಅವ್ರ ಎಲ್ಲ ಪದಗಳು ಅರ್ಥ ಆಗೋದು ಬೇಕಾಗಿರಲಿಲ್ಲ. ನಾನು ಅದ್ರಲ್ಲಿ ಓದಬೇಕು, ನನಗೆ ಏನು ಅರ್ಥ ಆಗುತ್ತೋ ಅದು ಅರ್ಥ ಆದರೆ ಸಾಕು. ನನಗೆ ಪೂರ್ತಿ ಅದರಲ್ಲಿರೋ ಎಲ್ಲ ಪದಗಳು ಎಲ್ಲ ಇದನ್ನು ಅರ್ಥ ಆಗಬೇಕಂತೆ ಆ ರೀತಿಯಾಗಿ ನಾನು ಮೈಂಡ್ ಸೆಟ್ ಇಟ್ಕೊಂಡ್ರೆ ಓದಬೇಕು ನಾನು ಅಷ್ಟೇ. ಆ ರೀತಿ ಅದು ನನ್ನಲ್ಲಿ ಕ್ಯೂರಿಯಾಸಿಟಿ ಬೆಳೀತಾ ಹೋಯ್ತು. ಏನಿರ್ಬೋದು ಈ ಬುಕ್ಕಲ್ಲಿ, ಏನು ಬರೆದಿರ್ಬೋದು, ಅದು ಬುಕ್ಕು ಟೈಟಲ್ ನೋಡಿದರೆ ಅಟ್ರ್ಯಾಕ್ಟ್ ಆಗೋದು, ಏನಿದೆ, ಏನು ಹೇಳಿರ್ತಾರೆ ಅವ್ರು ಇದರಲ್ಲಿ ಇದ್ರ ಬಗ್ಗೆ ಅಂತ ಹೇಳಿ ಸೊ ತೊಗೊಂಡು ಓದ್ತಾಯಿದ್ದೆ. ಆ್ಯಕ್ಚುಲಿ ನನ್ನ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ, ನನಗೆ ಇಂಗ್ಲೀಷ್ ಸಬ್ಜೆಕ್ಟ್ ಅಂದರೆ ಒಂದು ಪ್ಯಾಷನ್, ಅದ್ರ ಬಗ್ಗೆ ತುಂಬ ಒಲವು ಅಂತ ಹೇಳಿದ್ದೆ. ಸೊ ನಾನು ತಗೊಂಡು ಓದ್ತಾ ಇದ್ದೆಲ್ಲ ಇಂಗ್ಲೀಷ್ ಬುಕ್ಸ್ಗಳೇ. ನಾನು ಅಂಗಡಿಗೆ ಹೋದರೆ ಯಾವುದಾದ್ರೂ ಒಂದು ಪುಸ್ತಕ ಮಳಿಗೆ, ದಾವಣಗೆರೆಯಲ್ಲಿ ಪುಸ್ತಕ ಮಳಿಗೆಗಳು ತುಂಬ ಇದೆ. ನಾನು ಸುಮ್ಮನೆ ಫ್ರೆಂಡ್ಸ್ ಜೊತೆ ಹೋಗ್ಬಿಟ್ಟು ಸುಮ್ಮನೆ ಸುತ್ತಾಡಿ ನನ್ನ ಕೈಯಲ್ಲಿ ಎಷ್ಟು ದುಡ್ಡಿದೆಯೋ ಆ ದುಡ್ಡಲ್ಲಿ ನಾನು ಒಂದು ಪುಸ್ತಕನ ಕೊಂಡ್ಕೊಂಡು ಬರ್ತಾಯಿದ್ದೆ, ಓದ್ತಾ ಇದ್ದೆ. ನಾನು ಆ ಪುಸ್ತಕಗಳು ನಾನು PUCಲಿ ತೊಗೊಂಡಿದ್ದ ಪುಸ್ತಕಗಳನ್ನ ನಾನು ಇಲ್ಲಿವರೆಗೂ ಕಾಪಾಡ್ಕೊಂಡಿದ್ದೆ. ಈಗ ಕೆಲವೊಂದು ವರ್ಷಗಳ ಹಿಂದೆ ಈಗ ನಾನು ಆ ಬುಕ್ಸೆಲ್ಲ ಓದಿದ್ದೇನೆ. ಸೊ ಅಂತ ಹೇಳ್ಬಿಟ್ಟು ಅದನ್ನು ಆ ಬುಕ್ಸ್ಗಳು ಈಗಿಲ್ಲ ನನ್ನ ಹತ್ರ. ನಾನು ಬುಕ್ಸ್ಗಳನ್ನ ಟ್ರೆಷರ್ ಮಾಡ್ತೀನಿ ಖಂಡಿತ. ಪುಸ್ತಕಗಳು ತುಂಬ ಒಳ್ಳೆಯ ವಿಷಯಗಳ, ನಾನು ಆ ರೀತಿ ಸುಮ್ಮನೆ ಯಾವುದೋ ಒಂದು ಬುಕ್ಕು ಅಂತ ತೊಗೊಂಡು ಸುಮ್ಮನೆ ಓದೋದಿಲ್ಲ. ಸಿಕ್ತು ಈ ಬುಕ್ಕು ತೊಗೊಂಡಿದ್ದೀನಿ, ಇದನ್ನು ಓದ್ಬೇಡ ಅಂತ. ಐ ಆಮ್ ವೆರಿ ಪರ್ಟಿಕ್ಯುಲರ್. ಇಲ್ಲಿ ನಾನು ಹುಡುಕ್ತೀನಿ, ನನಗೆ ಆ ಪುಸ್ತಕ ನೋಡಿದ ತಕ್ಷಣ ಇದ್ರಲ್ಲಿ ಏನೋ ಇದೆ, ನಾನು ತಿಳ್ಕೊಬೇಕಲ್ಲ ಏನಿದೆ ಅನ್ನೋದು ಕ್ಯೂರಿಯಾಸಿಟಿ ನನಗೆ. ಪುಸ್ತಕ ನೋಡಿದ ತಕ್ಷಣ, ಟೈಟಲ್ ನೋಡಿದ ತಕ್ಷಣ. ಸೊ ಅಂಥ ಪುಸ್ತಕಗಳನ್ನು ತುಂಬ ಸೆಲೆಕ್ಟಿವ್ ಆಗಿ ನಾನು ಆರಿಸ್ಕೊಂಡು ಬಂದು ಆ ಪುಸ್ತಕಗಳನ್ನು ಓದ್ತೀನಿ. ಸೊ ವಿತಿನ್ ನನ್ನ ಬಡ್ಜೆಟ್ ಒಳಗಡೆ ಅದು ಇತ್ತು ಅಂದರೆ ನಾನು ಖಂಡಿತ ಓದ್ತೀನಿ. ಅಂದರೆ ನಾನು ವೆಯ್ಟ್ ಮಾಡ್ತೀನಿ ಆ ಬುಕ್ಸ್ ತೊಗೊಳೋದಕ್ಕೆ. ಆ ಕೆಪಾಸಿಟಿ ನನಗೆ ಇರಬೇಕು, ಆ ಬಡ್ಜೆಟ್ ನನ್ನ ಹತ್ರ ಇದ್ದಾಗ ಖಂಡಿತ ನಾನು ಆ ಟೈಮಲ್ಲಿ ನಾನು ತುಂಬ ನೆನಪಲ್ಲಿಂದ ಇಟ್ಕೊಂಡು ನಾನು ಆ ಬುಕ್ಕನ್ನು ಬೈ ಮಾಡ್ತೀನಿ. ಸೊ ಈ ರೀತಿಯಾಗಿ ಬಂತು. ಮತ್ತು ನಾನು PUCಲೇ ಓದ್ತಾ ಇದ್ದು, ಮತ್ತು ಡಿಗ್ರಿ ಅಂತ ಬಂದಮೇಲೆ ಆಮೇಲೆ ಸ್ವಲ್ಪ ಎಲ್ಲ ಗ್ಯಾಪ್ ಆಯಿತು ಬುಕ್ಸ್ಗಳೋದು. ಆಮೇಲೆ ನಾನು ಬೇರೆ ಹೈಯರ್ ಎಜುಕೇಷನ್ಗಂತ ಎಲ್ಲ ಹೋದಾಗ ಸೊ ಅಲ್ಲಿ ಆ ಬುಕ್ಸ್ಗಳನ್ನ ಓದೋದೇ ನನಗೆ ಆಗ್ತಾಯಿತ್ತು. ಸೊ ನನಗೆ ಬೇರೆ ಪುಸ್ತಕಗಳು ಓದಬೇಕು ಅನ್ನೋದು ಮೈಂಡು ಆ ಕಡೆ ಬರ್ತಾ ಇರಲಿಲ್ಲ, ನನಗೆ ಟೈಮು ಕೂಡ ಅಷ್ಟು ಇರ್ತಾ ಇರಲಿಲ್ಲ. ಆಮೇಲೆ ನಾನು ಮನೆಯಲ್ಲಿ ಇಷ್ಟೊಂದು ಬುಕ್ಸ್ ಇದ್ದಾವಲ್ಲ ಅಂತ ನಾನು ಮಧ್ಯದಲ್ಲಿ ನಾನು ಮನೆಯಲ್ಲಿರೋ ಬುಕ್ಸ್ಗಳನ್ನು ಕೂಡ
ಅಪ್ಪಾಜಿ ಕನ್ನಡ ಪುಸ್ತಕಗಳು ಕೂಡ ನಾನು ಕಾದಂಬರಿಗಳದ್ದು ಜೀವನ ಆಟೋಬಯೋಗ್ರಫಿ ಕೆಲವುಗಳೇ ಇದ್ದಾವೆ. ಸೊ ಅಂಥವೆಲ್ಲ ಓದಿನಿ. ಅದು ಒಂದೊಂದು ಸರ್ತಿ ಇದಲ್ಲಿ ಕಟ್ಟಾಗಿದೆ, ಅದು ನನ್ನಿಂದಲ್ಲ, ನನಗೆ ನಾನು ಓದ್ತಾ ಇರ್ತೀನಿ. ಸೊ ನಂಗೆ ಮಧ್ಯದಲ್ಲಿ ಬಂದು ಅದ್ರ ಬಗ್ಗೆ ಏನಾದರೂ ಹೇಳಿದ್ರಿ, ಯಾಕೆ ಓದ್ತಿದ್ಯಾ, ಅದಕ್ಕಿಂತ ಒಳ್ಳೆ ಪುಸ್ತಕ ಇದೆ ಅಂತಂದು ಆ ಥರ ಕಮೆಂಟ್ಸ್ಗಳು ಬಂದಾಗ ನಾನು ಅಲ್ಲೇ ಡ್ರಾಪ್ ಮಾಡಿಬಿಡ್ತೀನಿ ಓದೋದು. ಸೊ ಆ ರೀತಿ ಕೂಡ ಆಗಿದೆ. ಆ ರೀತಿಯಾಗಿ ನನ್ನ ಮನೇಲಿರೋ ಪುಸ್ತಕಗಳು ಓದೋದು. ಸೊ ನನಗೇನು ಇಂಟ್ರೆಸ್ಟ್ ಬರ್ತದೆ ಆವಾಗಿಂದ ನನ್ನ ಇಂಟ್ರೆಸ್ಟ್ ಏನೋ ಆ ಪುಸ್ತಕಗಳನ್ನೇ ನಾನು ತೊಗೊಂಡು ಓದೋದನ್ನು ಹವ್ಯಾಸದಲ್ಲಿ ಇಟ್ಕೊಂಡಿದ್ದೀನಿ. ಸೊ ಮನೆಯಲ್ಲಿರೋ ಪುಸ್ತಕಗಳು ಆಲ್ಮೋಸ್ಟ್ ನಾನು ಅಪ್ಪಾಜಿ ಕಲೆಕ್ಷನ್ ಏನಂತಂದರೆ, ಅವರು ಚಿತ್ರದುರ್ಗ ಆಗಿರೋದ್ರಿಂದ ಅವರಿಗೆ ಅವ್ರದ್ದು ಈ ಊರಿನ ಬಗ್ಗೆ ತುಂಬ ಇತಿಹಾಸದ ಬಗ್ಗೆ ತುಂಬ ಒಂದು ಗೌರವ ಹೆಮ್ಮೆ ಇದೆ. ಅದ್ರ ಬಗ್ಗೆ ಇನ್ನೂ ಹೆಚ್ಚಾಗಿ ತಿಳ್ಕೊಬೇಕು ಅನ್ನೋದ್ರಿಂದ ಅವರು ಬರೀ ಅದ್ರ ಬಗ್ಗೆನೇ ಪುಸ್ತಕಗಳು ಯಾರೇ ಬರೆದಿದ್ರು ಕೂಡ, ಏನೇ ಡಾಕ್ಯುಮೆಂಟೆಡ್ ಪುಸ್ತಕಗಳು ಕೂಡ ಅವ್ರ ಹತ್ರ ಇದ್ದಾವೆ. ತುಂಬ ಒಳ್ಳೆ ಪುಸ್ತಕ, ತುಂಬ ಟ್ರೆಷರ್ ಮಾಡೋವಂಥ ಪುಸ್ತಕಗಳು. ಚಿತ್ರದುರ್ಗ ಇತಿಹಾಸದ ಬಗ್ಗೆ, ಕರ್ನಾಟಕದ ಇತಿಹಾಸದ ಬಗ್ಗೆ ಇರೋದು ತುಂಬ ಹಳೇ ಪುಸ್ತಕಗಳಿಂದ ಇದೆ. ಸೊ ಅವ್ರಿಗೆ ಎಷ್ಟು ಪುಸ್ತಕಗಳ ಹುಚ್ಚಿತ್ತಂದರೆ, ನಮ್ಮ ಸ್ವಂತ ಊರಲ್ಲಿ ಗ್ರಾಮ ಪಂಚಾಯತಿ ಅಂತ ಅನಿಸುತ್ತೆ, ಒಂದು ರೂಮ್ ಥರ ಈ ನಮ್ಮ ಮಾಲಿದೆಲ್ಲ ಎಷ್ಟೇ ದೊಡ್ಡದು ರೂಮ್ ಇತ್ತು, ಅದು ಖಾಲಿ ಹಾಗೆ ಬಿಟ್ಟಿತ್ತು. ಸೊ ನಮ್ಮ ಅಪ್ಪಾಜಿ ಹತ್ರ ತುಂಬ ಪುಸ್ತಕಗಳಿದ್ದರಿಂದ ಏನು ಮಾಡಿದ್ರು, ಅದನ್ನು ಲೈಬ್ರರಿ ಥರ ಮಾಡಿದರು ಅಲ್ಲಿ. ಸೊ ಅಲ್ಲಿ ಮಕ್ಕಳು ಓದೋ ಹವ್ಯಾಸ ಬೆಳೆಸ್ಕೊಳ್ಳಿ, ಓದೋ ಮಕ್ಕಳಿಗೆ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು, ಒಂದು ಹೆಲ್ಪ್ಫುಲ್ ಆಗಲಿ ಅಂದ್ಬಿಟ್ಟು ಅವ್ರು ನಾವಿನ್ನೂ ಚಿಕ್ಕವ್ರು ಇರಬೇಕಾದ್ರೆ ಅವರಲ್ಲಿ ಲೈಬ್ರರಿ ಓಪನ್ ಮಾಡಿದರು. ಬುಕ್ಸ್ಗಳೆಲ್ಲ ಅವ್ರ ಹತ್ರ ಇದು ಬುಕ್ಸ್ಗಳನ್ನೆಲ್ಲ ಇದು, ಮತ್ತು ಅವರು ಅದ್ರ ಬಗ್ಗೆ ನಾನು ಅಷ್ಟು ತಿಳ್ಕೊಂಡಿಲ್ಲ. ಲೈಬ್ರರಿ ಓಪನ್ ಮಾಡಿದ್ರು. ನಾವು ಇನ್ನೂ ಚಿಕ್ಕವರಲ್ಲ, ನಮ್ಗೆ ಇನ್ನೂ ಅಷ್ಟು ಇದಿಲ್ಲ, ಅಲ್ಲಿ ಹೋಗಬೇಕು ನೋಡಬೇಕು ಅನ್ನೋದು. ಬಟ್ ರಜದಲ್ಲಿ ಹೋದಾಗ ನೋಡಿದ್ದೀನಿ. ಬಟ್ ಆಮೇಲೆ ಅದು ಒಂದು ಸ್ವಲ್ಪ ದಿನಗಳಷ್ಟೇ ಇದ್ದು, ಹಳ್ಳಿಯಲ್ಲಿ ಆ ಮಕ್ಕಳು ಯಾರು ಅಷ್ಟು ಅದ್ರ ಬಗ್ಗೆ ಒಲವು ತೋರಿಸಿಲ್ಲ. ಸೊ ಹಾಗಾಗಿ ಅದು ಕ್ಲೋಸ್ ಆಗೋಯ್ತು. ಅಷ್ಟು ಅವರಿಗೆ ಹುಚ್ಚು ಪುಸ್ತಕಗಳ ಬಗ್ಗೆ. ಇದು ನನ್ನ ಪುಸ್ತಕದ ಓದಿಂದು ಯಾವ ರೀತಿ ನಾನು ಓದೋ ಹವ್ಯಾಸ ಬೆಳೆಸ್ತೇನೆ ಅನ್ನೋದು ಇದೊಂದು ಸಣ್ಣ ಹಿನ್ನೆಲೆ. ಸೊ ಈ ರೀತಿಯಾಗಿ ನಂದು ಜರ್ನಿ ಬಂತು. ನನಗೇನು ಅನಿಸುತ್ತೆ, ನಾನು ಇದುವರೆಗೂ ನಾನೇ ತುಂಬ ಜಾಸ್ತಿ ಬುಕ್ಸ್ ಓದಿಲ್ಲ. ಸೊ ನಾನು ಓದಿರೋ ಪ್ರಕಾರ ಬುಕ್ಸ್ಗಳನ್ನ ಓದಿರೋ ನಂದು ಎಕ್ಸ್ಪೀರಿಯೆನ್ಸ್ ಏನು ಅಂತಂದರೆ, ನಿಮಗೆ ಓದ್ತಾ ನಿಮ್ಗೆ ಅದು ಪೂರ್ತಿಯಾಗಿ ಅರ್ಥ ಆಗೋದು ಬೇಡ. ಅದು ಏನು ನಿಮ್ಗೆ ಎಲ್ಲೋದ್ರಲ್ಲಿ ಹೇಳಿರೋದೊಂದು ಮೇನ್ ಕಂಟೆಂಟ್ ನಿಮಗದು ಅರ್ಥ ಆದರೆ ಸಾಕು. ಅವ್ರು ಏನು ಹೇಳ್ತಾ ಇದ್ದಾರೆ ಪುಸ್ತಕದಲ್ಲಿ, ಪುಸ್ತಕದ ಮೂಲಕ ಅನ್ನೋದು ಅರ್ಥ ಆದರೆ ಸಾಕು. ನಿಮ್ಗದು ಡೀಪಾಗಿ ಕರ್ಕೊಂಡು ಹೋಗುತ್ತೆ ಆ ಬುಕ್ ಒಳಗಡೆ. ನಿಮ್ಗೆ ಓದ್ತಾ ನೀವು ಬಿಡಬಾರ್ದು ಅಷ್ಟೇ ಅದನ್ನು ಬುಕ್ಸ್. ಅಂದರೆ ಒಂದೇ ದಿನ ಕುತ್ಕೊಂಡು ಓದ್ಬಿಡಬೇಕು, ಆ ಬುಕ್ಸ್ನ ಮುಗಿಸ್ಬಿಡಬೇಕು ಅಂತಲ್ಲ, ಯಾವುದಿಗೂ ಅದು ಸಾಧ್ಯನೇ ಇಲ್ಲ. ಯಾಕಂದರೆ ನಮಗೆ ಪ್ರತಿದಿನ ಕೂಡ ನಮಗೆ ಹಲವಾರು ಕೆಲಸಗಳು, ಜವಾಬ್ದಾರಿಗಳು ಇದ್ದೇ ಇರ್ತಾವೆ ಪ್ರತಿಯೊಬ್ಬರಿಗೂ. ಸೊ ಅವೆಲ್ಲದರ ಮಧ್ಯೆ ನಾವು ಎಲ್ಲದನ್ನೂ ಬಿಟ್ಟು ಬರೀ ಕೇವಲ ಪುಸ್ತಕನೇ ಓದ್ಕೊಂಡು ಕೂತ್ಕೊಳ್ಳೋದಕ್ಕೆ ಆಗೋದಿಲ್ಲ, ಹೌದಾ? ಸೊ ಅದಕ್ಕೆ ಅಂತ ಒಂದು ಸಮಯ ಇಟ್ಕೊಂಡಿರಬೇಕು. ನಮಗೆ ಎಷ್ಟಾಗುತ್ತೋ ಆ ಸಮಯದಲ್ಲಿ ಅಷ್ಟನ್ನು ಓದಬೇಕು. ಆ ಓದುವಾಗ ಅದೇ ನಾವು ಗಮನ ಕೊಟ್ಟು ಕೂರೋದಕ್ಕಿಂತ ಆ ಬುಕ್ ನಮ್ಮನ್ನು ಸೆಳೆಯುತ್ತೆ. ನಮ್ಮ ಗಮನ ಎಲ್ಲ ಅದ್ರ ಮೇಲೆ ಇರೋ ರೀತಿಯಾಗಿ ಮಾಡುತ್ತೆ. ಆ ಪುಸ್ತಕದೊಳಗಡೆ ಏನು ಹೇಳೋಕೆ ಹೊರಟಿದ್ದಾರೋ ಅದು. ಸೊ ಆ ರೀತಿಯಾದ ಪುಸ್ತಕಗಳನ್ನು, ಆ ರೀತಿ ನಿಮಗೆ ಇಂಟ್ರೆಸ್ಟಿಂಗ್ ಕ್ಯೂರಿಯಾಸಿಟಿ ಹುಟ್ಟಿಸೋ ಅಂತಹ ವಿಷಯ ಇರೋಂಥ ಬುಕ್ಸ್ಗಳನ್ನು ನೀವು ತೊಗೊಂಡು ಓದಿ. ಇದೇ ನಾನು ಒಂದು ಸಜೆಸ್ಟ್ ಮಾಡೋದು. ಇದು ನನ್ನ ಎಕ್ಸ್ಪೀರಿಯೆನ್ಸು. ನಾನು ಅದೇ ರೀತಿ ನನಗೆ ಯಾವುದು ಇಂಟ್ರೆಸ್ಟಿಂಗ್ ಅನಿಸ್ತೋ ಅಂಥ ಬುಕ್ಸ್ಗಳನ್ನೇ ನಾನು ತೊಗೊಂಡು ಓದೋದು. ನಾನು ಈಗಿನ ತಂದೆ ತಾಯಿಗಳಿಗೆ, ಓಕೆ ಪೇರೆಂಟ್ಸ್, ನ್ಯೂ ಪೇರೆಂಟ್ಸ್ ಏನಿದಾರಲ್ಲ, ಈಗಿಂದನೇ ನಿಮ್ಮ ಮಕ್ಕಳಿಗೆ ಇವಾಗ ತುಂಬ ಮಕ್ಕಳಿಗೆ ಅಟ್ರಾಕ್ಟಿವ್ ಆಗೋ ರೀತಿ ಎಲ್ಲ ಪುಸ್ತಕಗಳು ತುಂಬ ನಾನು ಎಷ್ಟೊಂದು ಮ್ಯಾಗ್ಝಿನ್ಸ್ಗಳು ಅವೆಲ್ಲ ಚಿಕ್ಕಳಿದ್ದೆ, ಒಂದು ಇಂಗ್ಲೀಷ್ ಮ್ಯಾಗ್ಝಿನ್ಸು ನಮ್ಮ ಅಪ್ಪಾಜಿ ಡೆಲ್ಲಿಯಿಂದ ಇಂಗ್ಲೀಷ್ ಮ್ಯಾಗ್ಝಿನ್ಸ್ ಎಲ್ಲ ತಂದುಕೊಡು. ನಾನು ಆಗಲೇ ಅವೆಲ್ಲ ಓದ್ತಾ ಇದ್ದೆ. ಹೈಸ್ಕೂಲಲ್ಲಿ ಇರಬೇಕಾದ್ರೆ ನಾನು ಇಂಗ್ಲೀಷ್ ಮ್ಯಾಗ್ಝಿನ್ಸ್ ಎಲ್ಲ ಡೆಲ್ಲಿಯಿಂದ ತರಿಸೋರು ನೋಡಿ, ಅವೆಲ್ಲ ಓದ್ತಾ ಇದ್ದೆ. ನಾನು ಯಾವುದೂ ಬಿಡ್ತಾ ಇರಲಿಲ್ಲ. ಸೊ ನಾನು ಹಿಂಗೆ ಅದು ಕೂಡ ನನ್ನ ಇಂಗ್ಲೀಷ್ ಸಬ್ಜೆಕ್ಟ್ ನೋಡಿ ಅಷ್ಟು ಇದು ಮಾಡೋದಕ್ಕೆ ಲ್ಯಾಂಗ್ವೇಜ್ನ. ಸೊ ಅದು ಕೂಡ ಒಂದು ಕಾರಣ. ನಮ್ಮ ಅಪ್ಪಾಜಿ ನನಗೆ ಓದ್ತೀನಿ ನಾನು ಇಂಗ್ಲೀಷೆಲ್ಲ ಅಂತ ಹೇಳ್ಬಿಟ್ಟು
ಸೊ ಅದು ತಂದುಕೊಟ್ಟಿದ್ರು ಇಂಗ್ಲೀಷ್ ಮ್ಯಾಗ್ಝಿನ್. ಮಕ್ಕಳು ಮಂತ್ಲಿ ಬರ್ತಾಯಿತ್ತು ಅನಿಸುತ್ತೆ. ನಾನೊಂದು 3 ಮ್ಯಾಗ್ಝಿನ್ಸ್ ಏನೋ ಓದಿದ್ದೆ ಅಷ್ಟೇ. ತುಂಬ ಚೆನ್ನಾಗಿತ್ತು. ಸಿಗ್ತವೆ. ಸೊ ಅಂದರೆ ಇನ್ನೂ ಮಕ್ಕಳಿಗೆ ಇವಾಗಂತೂ ಇನ್ನೂ 3 ವಯಸ್ಸು 2 ವಯಸ್ಸಿನಿಂದ ಮಕ್ಕಳಿಗೇ ಅವ್ರಿಗೆ ಅಂತಲೇ ಇಂಟ್ರೆಸ್ಟಿಂಗಾಗಿ ಬರುವಂಥ ಪುಸ್ತಕಗಳೇ, ಬರೀ ಪಿಕ್ಚರ್ಸಿಂದ ಪುಸ್ತಕಗಳು ಸಿಗ್ತವೆ ಮಕ್ಕಳಿಗೆ. ಸೊ ಆ ಥರ ಎಲ್ಲ ತರಿಸಿ ನೀವು ಅವರಿಗೆ ಏನೋ ಬೇಡದೇ ಇರೋ ಆಟ ಸಾಮಾನುಗಳು ಆ ಥರವೆಲ್ಲ ಸುಮ್ಮನೆ ತಂದು ಎಲ್ಲೋ ಏನೋ ಸುಮ್ಮನೆ ದುಡ್ಡು ಖರ್ಚಾಗೋ ಬದಲು ಸೊ ಮಕ್ಕಳಿಗೆ ಫೋನ್ ಕೊಟ್ಟು ಕೂರಿಸೋ ಅಭ್ಯಾಸ ನಮ್ಮ ಮನೆಯಲ್ಲೂ ಇದೆ. ಆದಷ್ಟು ನಾವು ತುಂಬ ಇದು ಮಾಡ್ತೀವಿ ಮಕ್ಕಳನ್ನ ಬೇರೆ ಕಡೆ ಇದು ಮಾಡೋದಕ್ಕೋಸ್ಕರ. ಸೊ ಆ ರೀತಿ ಇದನ್ನು ಮಾಡೋ ಬದಲು ಈ ಥರ ಆಯಿತು, ಒಂದು ಸ್ವಲ್ಪ ಹೆಚ್ಚಿಗೆ ಖರ್ಚಾಗುತ್ತೆ. ನೀವು ಬೇರೆ ಕಡೆ ನೀವು ಅಲ್ಲಿ ಖರ್ಚು ಮಾಡೋದು, ಈ ಬುಕ್ಸ್ ಮೇಲೆ ಇನ್ನೊಂದು 2 ರೂಪಾಯಿ 10 ರೂಪಾಯಿ ಜಾಸ್ತಿನೇ ಖರ್ಚಾಗ್ಬೋದು. ಅದು ಇನ್ವೆಸ್ಟ್ಮೆಂಟ್ ಅಂದ್ಕೊಳ್ಳಿ. ನಿಮ್ಮ ಮಕ್ಕಳ ಮೇಲೆ ನೀವು ಮಾಡ್ತೀರಿ ಇನ್ವೆಸ್ಟ್ಮೆಂಟ್ ಅಂದ್ಕೊಳ್ಳಿ. ಸೊ ತರಿಸಿ ಕೊಡಿ ನಿಮ್ಮ ಮಕ್ಕಳಿಗೆ. ಅವ್ರಿಗೆ ಜೊತೆ ನೀವು ಕೂತ್ಕೊಳ್ಳಿ, ಅವರಿಗೆ ತೋರಿಸಿ, ನೀವು ಅದ್ರ ಎಕ್ಸ್ಪ್ಲೇನ್ ಮಾಡಿ. ಚಿಕ್ಕ ಮಕ್ಕಳಿಗೆ ಅದ್ರಲ್ಲಿ ಏನಿದೆ ಏನಂತ ಗೊತ್ತಾಗೋದಿಲ್ಲ. ಇನ್ನೂ ಅವರು ಈಗ ನೋಡ್ತಾ ಇದ್ದಾರೆ ಪ್ರಪಂಚ, ಈ ಎಲ್ಲ ಪ್ರತಿಯೊಂದು ತಿಳ್ಕೊತಾ ಇರ್ತಾರಲ್ವ, ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿ ಅವ್ರಿಗೆ ಅರ್ಥ ಆಗೋ ರೀತಿಯಲ್ಲಿ. ಸೊ ಅವ್ರಿಗೆ ಕ್ಯೂರಿಯಾಸಿಟಿ ಬಿಲ್ಡ್ ಆಗುತ್ತೆ ಅವರೊಳಗಡೆ. ಇದು ನಾನು ಈಗಿನ ಪೇರೆಂಟ್ಸ್ಗಳಿಗೆ ಸಜೆಸ್ಟ್ ಮಾಡ್ತೀನಿ. ಆದಷ್ಟು ಮಕ್ಕಳಿಗೆ ಯಾವಾಗಲೂ ಅಕಾಡೆಮಿಕ್ಸಲ್ಲಿ ಅದೆಲ್ಲೇ ಇರ್ತಾರೆ, ಅವೇ ಬುಕ್ಸ್ ಓದ್ತಾ ಇರಬೇಕು, ಅವನೇ ಬರಿತಾ ಇರಬೇಕು. ಸೊ ಅಟ್ಲೀಸ್ಟ್ ವೀಕಲ್ಲಿ 1 ಡೇ ಅವರಿಗೆ ಅಕಾಡೆಮಿಕ್ಸಿಂದ ಆಚೆ ಬಂದು ಈ ರೀತಿ ಅವ್ರಿಗೆ ಇಂಟ್ರೆಸ್ಟಿಂಗ್ ಆಗೋಬ್ರಿ ಇದರಲ್ಲಿ ವಿಷಯದಲ್ಲಿ ಯಾವುದೋ ಒಂದು ಬುಕ್ ಅವ್ರಿಗೆ ಏನಾದರೂ ಪಿಕ್ ಮಾಡಲಿ, ಕರ್ಕೊಂಡೋಗಿ ಈ ಥರ ಬುಕ್ ಮಳಿಗೆಗಳಿಗೆ ಎಲ್ಲರೂ ಕರ್ಕೊಂಡೋಗ್ರಿ, ಸ್ಟಾಲ್ ಎಲ್ಲರೂ ಕರ್ಕೊಂಡೋಗಿ ಅವರೇ ಪಿಕ್ ಮಾಡ್ಕೊಂಡು ಅವ್ರಿಗೆ ಇಷ್ಟ ಬಂದಿದ್ದು ಬುಕ್ಸ್. ಲೈಬ್ರರಿ ಕರ್ಕೊಂಡೋಗ್ರಿ, ಬುಕ್ಸ್ ಕೊಡ್ಸೋಕ್ಕಾಗಲಿ ಅಂದರೆ ಲೈಬ್ರರಿ ಕರ್ಕೊಂಡೋಗ್ರಿ. ಮಕ್ಕಳ ಸೆಕ್ಷನಲ್ಲಿ ತುಂಬ ಒಳ್ಳೊಳ್ಳೆ ಬುಕ್, ಅವ್ರಿಗೆ ಯಾವ ಸಬ್ಜೆಕ್ಟು ಯಾವುದಿದು ಅವರಿಗೆ ಬುಕ್ ಕವರ್ ನೋಡಿ ಅವರಿಗೆ ಇಂಟ್ರೆಸ್ಟಿಂಗ್ ಅನಿಸುತ್ತೆ. ಅದು ಯಾವ್ದು ಅವ್ರಿಗೆ ಇಂಟ್ರೆಸ್ಟಿಂಗ್ ಅನಿಸುತ್ತೆ ತೊಗೊಂಡ್ಲಿ, 5 ಮಿನಿಟ್ಸ್ ಅಷ್ಟೇ ಅವ್ರು ಕೂತ್ಕೊಳ್ಳಿ, ಓದಲಿ, ಸರಿ ಕಟ್. ಆಮೇಲೆ ನೆಕ್ಸ್ಟ್ ಡೇ ಬರ್ತಾರೆ, ಅಯ್ಯೋ ನಾನು ಇದನ್ನು 5 ನಿಮಿಷ ಓದಿನಲ್ಲ, ಇನ್ನೊಂದು ಇವತ್ತೇನು ಮುಂದಕ್ಕೆ ಇನ್ನೂ ಏನಿದೆ ಅದರಲ್ಲಿ ಅಂತ ಅವ್ರಿಗೆ ಕ್ಯೂರಿಯಾಸಿಟಿ ಬೀಳುತ್ತೆ. ನೆಕ್ಸ್ಟ್ ಡೇ ಇಲ್ಲ ನಾನು ಇದನ್ನು ನಮ್ಮ ಇನ್ನೂ ಒಂದು ದಿನ ಇಲ್ಲ ಇದನ್ನು ಇನ್ನೊಂದು ಸ್ವಲ್ಪ ಜಾಸ್ತಿ ಓದಿ ಬೇಗ ಮುಗಿಸೋಣ, ಏನೇನಿದೆ ತಿಳ್ಕೊಳ್ಳೋಣ ಅಂತ ಅವರಿಗೆ ಅನಿಸುತ್ತೆ. ಸೊ ಈ ರೀತಿಯಾಗಿ ಅವರಲ್ಲಿ ಕ್ಯೂರಿಯಾಸಿಟಿ ಇದು ಈ ಥರ ಹವ್ಯಾಸಗಳನ್ನು ಮಕ್ಕಳಲ್ಲಿ ಬೆಳೆಸ್ತಾ ಹೋಗ್ರಿ ಪ್ಲೀಸ್, ದಯವಿಟ್ಟು. ಯಾಕಂದರೆ ಇದು ನನ್ನ ಎಕ್ಸ್ಪೀರಿಯೆನ್ಸ್. ನಿಜವಾಗ್ಲೂ ಬುಕ್ಸ್ ನಿಮಗೆ ಮೈಂಡ್ ಆ ಕಡೆ ಈ ಕಡೆ ಬೇರೆ ಏನೂ ಬರೋದಿಲ್ಲ, ಅಷ್ಟು ಫೋಕಸ್ ಇಂಪ್ರೂವ್ ಆಗುತ್ತೆ ಅವರಲ್ಲಿ. ಎಲ್ಲಿ ಕ್ಯೂರಿಯಾಸಿಟಿ ಹೆಚ್ಚಿಗೆ ಬೆಳೆಯುತ್ತೋ ಅಲ್ಲಿ ಅವ್ರ ಕಾನ್ಸಂಟ್ರೇಷನ್ ಫೋಕಸ್ಸು ಬರುತ್ತೆ, ಅಲ್ಲಿ ಇದು ಇಂಪ್ರೂವ್ ಆಗುತ್ತೆ. ಅವ್ರ ಅಕಾಡೆಮಿಕ್ಸ್ ಕೂಡ ಇಂಪ್ರೂವ್. ಬರೀ ಓನ್ಲಿ ಅಕಾಡೆಮಿಕ್ಸ್ ದಯವಿಟ್ಟು ಇದನ್ನು ಈ ರೀತಿ ಮಾತ್ರ ತಪ್ಪು ಮಾಡೋದಕ್ಕೆ ಹೋಗ್ಬಿಡ್ರಿ. ಯಾವಾಗಲೂ ಮಕ್ಕಳಿಗೆ ಓದ್ರಿ ಸ್ಕೂಲಲ್ಲಿ ಏನು ಕಾಲೇಜಲ್ಲಿ ಬರೀ ಅದೊಂದನ್ನೇ ಓದ್ತಾ ಇರಬೇಕು ಅಂತಲ್ಲ, ಅದು ಬಿಟ್ಟು ತುಂಬ ವಿಷಯಗಳು ಇದ್ದಾವೆ ಅವ್ರು ತಿಳ್ಕೊಳ್ಳೋದು, ಓದೋದು. ಸೊ ಅದ್ರ ಅಲಾಂಗ್ ವಿತ್ ಅಕಾಡೆಮಿಕ್ಸ್ ಅವರು ಇದನ್ನು ಕೂಡ ತಿಳ್ಕೊಬೇಕು, ಓದಬೇಕು. ಇದನ್ನು ತುಂಬ ಫೋರ್ಸ್ ಮಾಡಿ ಮಕ್ಕಳು ಓದೋದಿಲ್ಲ, ಬುಕ್ಸ್ ಓದೋದಿಲ್ಲ, ಮುಟ್ಟೋದಿಲ್ಲ, ಫೋನು ಅದು ಇದು ಬೇರೆಯೇ ಅಡಿಕ್ಟ್ ಆಗ್ತಾನೆ. ಪ್ಲೀಸ್ ಫೋರ್ಸ್ ಮಾಡಿ ಓದಲೇಬೇಕು ನೀನು ಅಂತ, ಒಂದು ಪೇಜ್ ಓದಲೇಬೇಕಂತ ಏನಾದರೂ ಒಂದು ಫೋರ್ಸ್ ಮಾಡಿ ಓದೋ ಹವ್ಯಾಸನ ಮಕ್ಕಳಲ್ಲಿ ಬೆಳೆಸ್ರಿ. ಸೊ ನಾನು ಈ ವಿಡಿಯೋದ ಇನ್ನೊಂದು ಪಾರ್ಟನ್ನು ಮತ್ತೆ ನಾನು ನಾಳೆ ಇನ್ನೊಂದು ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ. ಸೊ ನನ್ನ ಇನ್ನೊಂದು ವಿಡಿಯೋಗೆ ವೆಯ್ಟ್ ಮಾಡ್ತಾಯಿರಿ. ಬಾಯ್.